ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಅಯ್ಯ ಯಾರು ಇಲ್ಲೇ ಇಲ್ಲ. ಕೈಪಲ್ಯ ಅಂಗಡಿ ಮುಂದೆ ಏನು ಯಾರು ಕದ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಎಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಮತ್ತಿದ್ರು. ಎಸ್ ಐ ಕ್ಯಾನ್ ಫಾರ್ ಯು ಹೆಲ್ಪ್. ಪ್ಲೀಸ್ ಪ್ಲೀಸ್ ನನ್ನ ಬಿನ್ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಪ್ಲೀಸ್ ರೀಪ. ಹೌದು ಏನು ಹೆಲ್ಪ್ ಆಗಬೇಕಾಗಿತ್ತು? ಏನ್ರಿ ಹೆಲ್ಪ್ ಮಾಡ್ತೀರಾ? ಕರೆಕ್ಟ್ ಇಂಗ್ಲಿಷ್ ಮಾತಾಡಿದ್ರೆ ಏನ ಅರ್ಧಂಬರ್ಧ ಮಾತಾಡಿದ್ನ ನನಗೂ ಅರ್ಧಂಬರ್ಧ ಇಂಗ್ಲಿಷ್ ಬರೋದು. ಆಂಟಿ ಪ್ಲೀಸ್ ಹೇಳಿ ಏನ್ ಬೇಕು? ಹೆಲ್ಪ್ ಮಾಡ್ಬೇಕಾ? ಏನ್ ಹೆಲ್ಪ್ ಹೇಳಿ ಪ್ಲೀಸ್. ಅಂಟಿನಾ ಹೇ ಹಲೋ ವಾಟ್ ಕ್ಯಾನ್ ಫಾರ್ ಯು? ಯಾ 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 ಯು ಟೆಲ್ ಮೀ ವಾಟ್ ಅಬೌಟ್ ಮೀ ಅಂಡ್ ಆಂಟಿ. What? I talk to? You talk to? I cannot, auntie. Only auntie, no. Tell me sister, okay? ನಾನು ಖರಾಬಾಗಿ ಇಂಗ್ಲಿಷ್ ಮಾತಾಡ್ತೀನಿ ಅಂದ್ರೆ ಇವರು ನನಗಿಂತ ಖರಾಬಾಗಿ ಇಂಗ್ಲಿಷ್ ಮಾತಾಡ್ತಾರೆ. ಇವ್ರಿಗೆ ನಾನು ಕನ್ನಡ ಕೇಳೋದೇ ಬೆಟರ್ ಅನ್ಸುತ್ತೆ. ನಾನು ಬೇ ಇಂಗ್ಲಿಷ್ ಕೋಚಿಂಗ್ ಸೆಂಟರ್ ಕೊಟ್ಟೇನಿ. ಸ್ಪೀಕಿಂಗ್ ಇಂಗ್ಲಿಷ್ ಅಂತ ಹೇಳ್ಬಿಟ್ಟಾರ. ಸ್ಪೀಕ್ ಮಾಡಬೇಕು ಅಂತ ಸ್ಪೀಕ್ ಇಂಗ್ಲಿಷ್ ಕೋರ್ಸ್ಗೆ ಹೋಗಿ ಸ್ಪೀಕ್ ಮಾಡಕ್ಕೆ ಹೋದ್ರೆ ಈ ರೀತಿ ಹೇಳ್ಬಿಟ್ಟಾಗ್ಬಿಡುತ್ತೆ ನೋಡ್ರಿ. ಇವಾಗ ಹೆಂಗಪ್ಪ ಸಂಪಾದಿಸೋದು? ಕನ್ನಡದಾಗ ಮಾತಾಡ್ತೀನಿ. ಕನ್ನಡವೇ ಕಸ್ತೂರಿ, ಕನ್ನಡದೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಕಾಪಾಡು ದೇವರಿವಳು. ನಿಜಾನೇ ಕನ್ನಡವೇ ನಮ್ಮಮ್ಮ. ನೋಡ್ಬೇವ ಇಂಗ್ಲಿಷ್ನಲ್ಲಿ ಬೈನರ್ ಹೆಂಗ್ ಮಾತಾಡ್ತಾರ? ನೋಡು ಖರೀದಿ ಹಿಂಗೈತಂತ. ನೋಡು ಕೈಪಲ್ಯನ ಹೆಂಗ್ ಖರೀದಿ ಮಾಡಿ ಹೆಂಗ ಕಬಳಿಸ್ತಾಳ ಈ ನನ್ನ ಜಿಪಣಿ ಸೊಸಿ ಅಂತ. ಅಕ್ಕ ನೀವೇನ್ರಿ ಆ ಕಡೆ ಬಳ್ಳಿ ಮಾತಾಡಕತ್ರಿ? ಸ್ವಲ್ಪ ಈ ಕಡೆ ಬಳ್ಳಿಪ್ಪ. ಯಾಕೆ ನಾ ಕಾಣ್ತಾ ಇಲ್ಲನ? ಕಣ್ಣಿಗೆ ಏನಾರ ಐಬ್ ಬಂತನ? ಮತ್ತ ಏನು ಪ್ರಾಬ್ಲಮ್ ಆಗೈತನ? ಶಿವನೇ ಶಂಭುಲಿಂಗ. ನೋಡ್ರಿ ಮತ್ತ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸೋದು ಬರುತ್ತೋ ಏನ? ಆಮೇಲೆ ಖರ್ಚು ಜಾಸ್ತಿ ಆಗುತ್ತೋ ಏನ? ಸುಮ್ಮನೆ ವೇಸ್ಟ್ ರೊಕ್ಕನೂ ಆಗ್ಬೋದೇನು? ಹಂಗೇನಿಲ್ರಿಪ್ಪ, ಭಾರಿ ಮಾತಾಡ್ತಾ ಇದ್ರಿ. ಅಯ್ಯೋ ಅದು ಹಂಗಲ್ ಬಿಡ್ರಿಪ್ಪ, ನಂಗೆ ಸ್ಪೀಕ್ ಇಂಗ್ಲಿಷ್ ಕೋರ್ಸ್ಗೆ ಸೇರಿಸಿದಾರ್ರಿಪ್ಪ. ಇಂಗ್ಲಿಷ್ನಲ್ಲಿ ಮಾತಾಡಲಿ ಅಂತ ಅಂದ್ಬಿಟ್ಟು. ಈಗ ನೋಡಿ ನಾನು ಇಂಗ್ಲಿಷ್ನಲ್ಲಿ ಮಾತಾಡ್ಬೇಕಂದ್ರೆ ಕಾರಣ ಗೊತ್ತಿದೆ ನಿಮಗೆ? ಯಾವ ತಾಯಿ, ನಾನು ಹಿಂಗ ಕಾರಣ ಕೇಳಕ್ ಬಂದಿಲ್ಲ. ಕೈಪಲ್ಯನ ಖರೀದಿ ಮಾಡಕ್ ಬಂದಿನಿ. ಹೇಳು, ಬೀನ್ಸು, ಬೆಂಡೆಕಾಯಿ, ಹೀರೆಕಾಯಿ ಹೆಂಗಂತ ಹೇಳು. ಅಕ್ಕರ ನನ್ನ ಸಮಸ್ಯೆ ಸ್ವಲ್ಪ ಅರ್ಥ ಮಾಡ್ಕೊಡ್ರಿಪ್ಪ ಪ್ಲೀಸ್. ಹೌದಾ? ಹೇಳು ಟೆಲ್ ಮಿ ವಾಟ್ ಹ್ಯಾಪನ್ ಯು. ಇಂಗ್ಲಿಷ್ನಾಗ ಹಿಂಗಂತಾರನ? ಅಯ್ಯೋ ಶಿವನೇ ನನಗೆ ಗೊತ್ತೇ ಇರಲಿಲ್ಲಲ್ಲ. ಅದು ರೀ ಅಕ್ಕರ ನನಗೆ ಇಂಗ್ಲಿಷ್ ಕಲಿಬೇಕಂತ ಏನು ಗೊತ್ತಿಲ್ರಿಪ್ಪ. ಏನು ಗೊತ್ತಾನ ಇಲ್ಲಿ ತರಕಾರಿ ಅಂಗಡಿಗೆ ಬರ್ತಾರಲ್ರಿ ಬರೋರು ಕೈಪಲ್ಯ ಅಷ್ಟನ್ನಾಗಿಲ್ರಿ ತರಕಾರಿ ಅಂತಾರ. ಆಮೇಲೆ ಇಂಗ್ಲಿಷ್ನಾಗ ಬಂದ್ಬಿಟ್ಟು ವೆಜಿಟೇಬಲ್ ಅಂತಾರ. ಫ್ರೂಟ್ಸ್ ಬಂದ್ಬಿಟ್ಟು ಆ ಫ್ರೂಟ್ಸು ಈ ಫ್ರೂಟ್ಸ್ ಅಂತ ಇಂಗ್ಲಿಷ್ನಾಗ ಬರೀ ಬೊಗಳ್ತಾರ. ಆಮೇಲೆ ಇಲ್ಲಿ ಬರ್ತಾರ ಟೊಮೆಟೊನಿಗೆ ಅದೇನೇನೋ ಇಂಗ್ಲಿಷ್ನಾಗ ಹೇಳ್ತಾರ. ಈರುಳ್ಳಿ ಕೇಳ್ತಾರ, ಬೆಳ್ಳುಳ್ಳಿ ಕೇಳ್ತಾರ, ಉಳ್ಳಾಗಡ್ಡಿ ಕೇಳ್ತಾರ. ಹಂಗೆ ಕನ್ನಡದಾಗ ಹೇಳಿದ್ರೆ ನನಗೆ ಗೊತ್ತಾಗತ್ತಾ? ಹೋ ಬರೀ ಇಂಗ್ಲಿಷ್ನಾಗ ಏನೇನೆಲ್ಲ ಕೇಳ್ತಾರ. ಟೊಮಾಟೊ, ಬಟಾಟಿ, ಕ್ಯಾರೆಟ್, ಬೀನ್ಸ್, ಆಮೇಲೆ ಇನ್ನೊಂದು ಈರುಳ್ಳಿಗೆ ಆನಿಯನ್, ಹಿಂಗೆಲ್ಲ ಇಂಗ್ಲಿಷ್ನಾಗ ಕೇಳ್ತಾರಿಪ್ಪ. ನನಗೆ ಅರ್ಥ ಆಗಬೇಕಲ್ಲ, ಅದಕ್ಕೆ ಇಂಗ್ಲೀಷು ಕಲಿಯಾಕತ್ತೀನಿ ರೀ. ಅದು ಇವಾಗ ಫುಲ್ ಆಗಿಲ್ಲಲ್ಲ ಕೋರ್ಸು, ಅರ್ಧಂಬರ್ಧ ಕೋರ್ಸ್ ಆಗಿ ಇಂಗ್ಲೀಷು ಕನ್ನಡ ಅರ್ಧಂಬರ್ಧ ಮಾತಾಡ್ತೀನಿ ರೀಪ್ಪ. ವೈದ್ಯರು ಗೌಬ್ರಿನ ಆಗ್ಬಿಟ್ರು. ಮಗನ ಯಾಕಂದ್ರೆ ಆಕಿಗೂ ಅರ್ಧಂಬರ್ಧ ಇಂಗ್ಲೀಷ್ ಬರುತ್ತೆ ಅದಕ್ಕೆ. ಈ ಹೆಣ್ಮಗಳನ್ನ ಸಮಸ್ಯೆನ ನಾನು ಅರ್ಥ ಮಾಡ್ಕೊಂಡು, ಅಯ್ಯೋ ನಿನ್ನ ಸಮಸ್ಯೆಗಳನ್ನ ನಾನು ಅರ್ಥ ಮಾಡ್ಕೊಂಡೆ ಕೇಳಿದ್ದಾನೆ. ಇವಾಗ ಕಡಿಮೆ ರೇಟ್ನಾಗ ಕೊಡು ಅಂದ್ಬಿಟ್ಟು ಅದೇ ಐಡಿಯಾ ಮಾಡೋದು. ನೋಡೋಣ ಈ ಐಡಿಯಾ ವರ್ಕೌಟ್ ಆಗುತ್ತಾ ಏನಂತ. ಹೆಂಗೆ ಹೆಂಗೆ ಅಕ್ಕರ ಮೈ ಡಿಯರ್ ಸಿಸ್ಟರ್, ನೀವು ಇಂಗ್ಲಿಷ್ನಾಗ ಭಾಳ ಚಂದ ಮಾತಾಡ್ತಿರ್ಬಿಡು. ನನ್ನ ಸಮಸ್ಯೆನ ಇಷ್ಟ ತನಕ ತಗೊಂಡ ಮೇಲೆ ಕೇಳಿದ್ರಲ್ಲ, ತುಂಬ ಥ್ಯಾಂಕ್ಸ್ ರೀ. ಹೌದು ಏನು ಬೇಕು ನಿಮ್ಗೆ? ಕೈಪಲ್ಲೆ, ಕ್ಯಾರೆಟ್ ಇದರಿ, ಬೀನ್ಸ್ ಇದರಿ, ಉಳ್ಳಾಗಡ್ಡಿ ಇದೆ, ಏನು ಬೇಕು ಹೇಳ್ರಿಪ್ಪ. ಥ್ಯಾಂಕ್ ಯು ಮೈ ಡಿಯರ್ ಸಿಸ್ಟರ್, ಥ್ಯಾಂಕ್ ಯು ಸೀಸ್. ಏನು ಸಿಸ್ಸ? ನಾ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ನಲ್ಲಿ ಸಿಸ್ ಅನ್ನೋದು ಹೇಳಲೇ ಇಲ್ಲಲ್ಲ ಅವರು. ಓ ಇವನಿಗೆ ಏನಾರ ಇಂಗ್ಲಿಷ್ ಬರ್ತಿರ್ಬೋದು, ಅದಕ್ಕೆ ಅವರು ಸಿಸ್
ಕಲಿಸಿರ್ಬೇಕು ಅನ್ಸುತ್ತೆ. ಅದಕ್ಕೆ ನನಗೆ ಹೇಳಕತ್ತಾರ. ಎಸ್ ಇವತ್ತೊಂದು ವಿಷಯ ಕಲಿತೆ ನಾನು. ಏನಂತ ಸ್ನೇಹಿತರೆ, ಅದೇ ಸಿಸ್ಟರ್ಗೆ ಸಿಸ್ ಅನ್ನೋದನ್ನ. ಹಲೋ ಸಿಸ್ಟರ್, ಪ್ಲೀಸ್ ನನಗೆ ಈ ಬೀನ್ಸ್ ಹೆಂಗಂತ ಹೇಳ್ತೀರಾ? ಎತ್ತಬಾರಿ ಯಾಕ್ರೆ, ನಿಮಗೆ ಇಲ್ಲ ಅಂತೇನ್ರಿ? 20 ರೂಪಾಯಿಗೆ ಪಾವ್ ಕೆಜಿ ನೋಡ್ರಿ. ಹಸಿಮೆಣಸಿನಕಾಯಿ, ಆಮೇಲೆ ಕ್ಯಾರೆಟ್, ಆಮೇಲೆ ಆಲೂಗಡ್ಡೆ, ಆಮೇಲೆ ಉಳ್ಳಾಗಡ್ಡಿ, ಇವೆಲ್ಲ ಹೆಂಗಂತ ಅಮ್ಮ ಕೇಳ್ಬಿಡ್ರಲ್ಲ. ಅಯ್ಯೋ ಹೇಳಕ್ಕಿರಿ ಅಕ್ರ, ನೀವೇ ಬೇರೆ ನಂಗೆ ಸಿಸ್ ಅಂತ ಕಟ್ಬಿಟ್ಟಿದ. ನಾವು ತುಂಬ ಖುಷಿ ಆಗ್ಬಿಟ್ಟಿದ್ದೀವಿ. ಎಲ್ಲನೂ 20 ರೂಪಾಯಿ ಕಾಲ್ ಕೆಜಿ, 20 ರೂಪಾಯಿ ಕಾಲ್ ಕೆಜಿ, ಓಕೆನಾ? ಸರಿ ಆಯ್ತು. ಇದನ್ನು ತಗೋತೀರಲ್ಲ, ಅವ್ರಿಕಾಳು ಫ್ರೆಶ್ ಅದ ನೋಡ್ರಿ, ತಗೋತೀರಿ? ಟೊಮೆಟೊ ಫ್ರೆಶ್, ಎಲ್ಲ ಫ್ರೆಶ್ ಫ್ರೆಶ್ ಫ್ರೆಶ್. ಈ ಬ್ರಿಂಜಲ್ ನೋಡ್ರಿ ಇಪ್ಪ ಹೆಂಗೆ ಪಳಪಳ 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 ಅಂತ ಒಳಗೈತಿ. ಇವಾಗ ಫ್ರೆಶ್ ಆಗಿ ಬಂದಿರೋದು. ಹೌದಾ ಯಾಕ್ರೆ? ಹಂಗಂದ್ರೆ ಬೀನ್ಸ್ನ ನನಗೆ ಕಡಿಮೆ ರೇಟ್ ಮಾಡಿ ಹಾಕ್ಕೊಡ್ತೀರಿ? ಕಡಿಮೆ ರೇಟಾ? ಎಷ್ಟು ರೀಪಾ? ಇನ್ನೆಷ್ಟು? ನೀವು 20 ರೂಪಾಯಿ ಅಂದ್ರಲ್ಲ, ನನಗೆ 5 ರೂಪಾಯಿ ಕೊಡ್ತೀರಾ? ಏನು 5 ರೂಪಾಯಿನ? ಅಕ್ರೆ ಹಂಗಾಗಲ್ರಿಪ್ಪ. ನಾನು ಎಷ್ಟು ಕೂತ್ಕೊಂಡು ಮಾಡ್ತೀನಿ ಗೊತ್ತಲ್ರಿ, ಬಿಸಿಲಿಗೆ ನಾನು ಕರಿಗೆ ಹೋಗ್ಬಿಡ್ತೀನಿ. ಏನು ಅನ್ನೋರ್ಗತಿ ಆ ಬಿಸಿಲಿದೆ, ಅದಕ್ಕೋಸ್ಕರ ನಾನು ಟಿಪ್ಕಿ ಹಾಕೊಂಡು ಕುಂದಿರ್ತೀನಿ. ನೋಡ್ರಿ ಬಿಸಿಲು ಎಷ್ಟೈತಿ ಅಂತ. ಅಯ್ಯೋ ಸಿಸ್, ನನಗೆ ಗೊತ್ತಾಗತ್ತೆ ಏನು ಮಾಡೋದು. ಹಂಗೆ ಇರೋದು. ಇವೆಲ್ಲ ಕಡಿಮೆ ರೇಟ್ನ ಕೊಟ್ರೆ ನಾ ಎಲ್ಲಾನು ಕಾಲ್ ಕೆಜಿ ಅಂತ ಒಟ್ಟು ಸ್ವಲ್ಪ ತಗೊಂಡ್ಬಿಡ್ತೀನಿ. ಇಲ್ಲ ಇನ್ನು ಸ್ವಲ್ಪ ಕಡಿಮೆ ಆದ್ರೆ ಅರ್ಧ ಕೆಜಿನ ತಗೊಂಡ್ಬಿಡ್ತೀನಿ. ಕೊಡ್ತೀನಲ್ಲ? ಎಲ್ಲ ಆಗಲ್ರಿ ಯಾಕರ, ನಮ್ದು ಕಷ್ಟ ಆಗುತ್ತಲ್ಲನ್ರಿ. ನಾವು ಇಷ್ಟ ಕೊಡ ತಂದಿರ್ತೀವಿ ಏನ್ತಾನ, ರೊಕ್ಕ ಬೇರೆ ಭಾಳ ಎಲ್ಲ ಕೊಟ್ಟಿರೋದು, ಅದಕ್ಕೆ ಹೇಳೋದು. ಹಂಗೇನ ಐಡಿಯಾ ಗೊತ್ತಿಲ್ಲ ಅಂತ ಹೇಳಿದ್ರೇನ್ರಿ? ಎಲ್ಲ ಜಾಸ್ತಿ ತಗೊಂಡ್ರೆ ಕಡಿಮೆ ರೇಟ್ ಬಿದ್ದಿರ್ತೈತಿ ನಿಮ್ಗೆ ಅಂತ ನಮಗೆಲ್ಲ ಗೊತ್ತಾ? ಸರಿ ಅದನ್ನೆಲ್ಲ ಬಿಡ್ರಿ ಸಿಸ್, ಈಗೇನು ನಮ್ಗೆ ಕೊಡ್ತೀರಲ್ಲ ಸಿಸ್, ಪ್ಲೀಸ್ ಸಿಸ್. ನೋಡ್ಲು ಮಗನ, ಸಿಸ್ ಆತ ಸಿಸ್. ಬೇವ ಸಿಸ್ ಅಂದ್ರೆ ಸಿಸ್ಟರ್ ಅಂತ. ಅವರು ಸಿಸ್ಟ್ಗೆ ಸಿಸ್ಟರ್ ಅಂತ ತಿಳ್ಕೊಂಡು ಆ ಥರ ಮಾತಾಡಲಿ ಅಂತ ಮಾಡ್ತಿರೋದು. ಈಗ ನೋಡಿ ವೈನಿ ಏನೆಲ್ಲ ತಲೆ ಉಪಯೋಗಿಸ್ಕೊಂಡು ಸ್ವಚ್ಛವಾದ ಶುದ್ಧವಾದ ತರಕಾರಿನ ಖರೀದಿ ಮಾಡ್ಕೊಂಡು ಮನೆಗೆ ತರ್ತಾರೆ ನೋಡಿ. ಇವಾಗ ನಾನು ಅನ್ಕೊಂಡ್ಬಿಟ್ಟಿದ್ದೆ ವೈನಿಯರ್ ಹೋಗಿ ಉಳ್ಕೊಂಬಳಕ ಕಡಿಮೆ ರೇಟ್ನಾಗ ತರ್ತಾರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಮ್ಮ ವೈನಿ ಗ್ರೇಟು ಒಳ್ಳೆ ಕೈಪಲ್ಯನ ಖರೀದಿ ಮಾಡ್ಕೊಂಡು ಕಡಿಮೆ ರೇಟ್ನಲ್ಲಿ ತೊಗೊಂಬರ್ತಾರೆ, ಒಳ್ಳೆ ಶುದ್ಧ ಆಹಾರ ಮಾಡಲಿ ಅಂತ. ಗ್ರೇಟ್ ಮತ್ತೆ ವೈನಿಯರ್. ಈಗೇನ್ರಿ ಸಿಸ್, ನೀವು ಕೊಡ್ತೀರಾ ಕೊಡಲ್ಲ? ಪ್ಲೀಸ್ ಕೊಡಿ, ನನಗೂ ಟೈಮ್ ಆಯ್ತು, ಎಷ್ಟೊತ್ತಾತು. ಸರಿ ಇವತ್ತ ಕೊಡಿ, ಮುಂದಿನ ಸತಿ ನಾನು ನಿಮ್ಮ ಅಂಗಡಿಗೆ ಬರ್ತೀನಿ, ಓಕೆನಾ? ಅಯ್ಯೋ ಬನ್ನಿ ಸಿಸ್ಟರ್, ಯಾರು ಬೇಡ ಅಂತಂದ್ರು? ಓ ನಾಟ್ ಸಿಸ್ಟರ್, ಓಕೆ ಸಿಸ್, ಬನ್ನಿ ಏನು ಬೇಕು ನಿಮ್ಗೆ ಇವಾಗ? ಅರ್ಧ ಕೆಜಿ ಹಸಿಮೆಣಸಿನಕಾಯಿ ಕೊಟ್ಬಿಡ್ರಿ. ಆದ್ರೆ ಎಲ್ಲಾನು 5 ರೂಪಾಯಿ ಮಾಡ್ಕೊಡ್ಬೇಕಾ? ಓ ಏನು ಮಾಡಿ ಪಾಪ ಅವ್ರು ಬೇರೆ ನಂಗೆ ಸಿಸ್ ಅಂತ ಬೇರೆ ಹೊಸ ಶಬ್ದ ಕಲಿಸ್ಕೊಟ್ಬಿಟ್ರ. ಅದು ಬೇರೆ ನನ್ನ ಕಷ್ಟವನ್ನೆಲ್ಲ ಕೇಳ್ಕೊಂಬಿಟ್ಟ. ಈಗೇನು ಮಾಡಲಿ? ಕೊಟ್ಬಿಡೇನ ಪಾಪ. ನೀವು ವೆಜಿಟೇಬಲ್ಸ್ನ ಕೊಡಲಿಲ್ಲ ಅಂದರೆ ನಾನು ಮುಂದಿನ ಶಾಪ್ಗೆ ಹೋಗ್ತೀನಿ, ಓಕೆನಾ? ಬರ್ಲಿ? ಅಯ್ಯೋ ಸಿಸ್, ನೀವು ನನಗೆ ಸಿಸ್ ಅಂದ್ಬಿಟ್ರಲ್ಲ. ನೀವು ಅಕ್ಕ ತಂಗಿ. ತಾಯಿ ಇಲ್ಲದ ತವರು ನನ್ನದು, ನೀವೇ ನನ್ನ ಸಿಸ್ಟರ್. ಸರಿ ಬಿಡಿ ಹೋಲಿ, ತಗೊಳ್ಳಿ ಎಲ್ಲ ಕಾಲ್ ಕೆಜಿ ಅಲ್ವಾ? ಅದು ಸ್ವಲ್ಪ ರೇಟ್ ಜಾಸ್ತಿ ಮಾಡ್ಕೊಡಲ್ಲ. ಜಾಸ್ತಿ ಮಾಡ್ಕೋಬೇಕಾ? ಸರಿ ನಿಮಗೋಸ್ಕರ 2 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಓಕೆನಾ? 5 ರೂಪಾಯಿ ಅದನ್ನ 7 ರೂಪಾಯಿ ಕೊಟ್ಟು ಬರ್ತೀನಿ. ಆಯ್ತು ಬಿಡ್ರಿ, ನಮ್ಮ ಮಕ್ಕ ಕೊಡ್ತಾ ಇದ್ದೀನಿ ಅಂತ ನಾನು ಕೊಡ್ತೀನಿ. ಸರಿ ಹೇಳಿ, ಬಡ ಕಟ್ಬಿಡ್ತೀನಿ. ಏನಿಲ್ರಿಪ್ಪ, ಅರ್ಧ ಕೆಜಿ ಹಸಿಮೆಣಸಿನಕಾಯಿ ಕೊಟ್ಬಿಡ್ರಿ. ಎಲ್ಲದ ಅರ್ಧ ಕೆಜಿ ಓಕೆನಾ? ಓಕೆ ಸಿಸ್, ಡನ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸಿಸ್. ಇವತ್ತು ನೋಡ್ರಿ, ಇಷ್ಟು ದಿನದೊಳಗೆ ನಾನು ಇಷ್ಟೇ ತರಕಾರಿ ಎಲ್ಲ ಮಾಡ್ತೀನಿ, ಆದ್ರೊಬ್ಬರು ನನಗೆ ಥ್ಯಾಂಕ್ಸ್ ಇಲ್ಲ. ನೀವು ನಂಗೆ ಥ್ಯಾಂಕ್ಸ್ ಹೇಳೋದು. ಥ್ಯಾಂಕ್ ಯು ಸಿಸ್. ಥ್ಯಾಂಕ್ ಯು ವೆರಿ ಮಚ್. ಸರಿ ಆಯ್ತು, ಮುಂದಿನ ಸತಿನ ನಮ್ಮ ಅಂಗಡಿಗೆ ಬರಬೇಕು, ಓಕೆನಾ? ಓಕೆ ಸಿಸ್. ಅಬ್ಬಾ, ಇಷ್ಟೆಲ್ಲ ಕೈಪಲ್ಯ ತಂದೆ ಕಡಿಮೆ ರೇಟ್ನಲ್ಲಿ. ಹೆಂಗೆ ನಾವು ತಂದೆ ಬಿಟ್ಟ ಕೈಪಲ್ಯನ? ಅಲ್ಲಲ್ಲ ವೈನಿಯರ, ಏನಿದು ಕೈಯಾಗ ಹಿಡ್ಕೊ ಬಂದ್ಬಿಟ್ರಿ? ಇನ್ನೇನು ಮಾಡೋದು ಮೈದಾವ್ರೆ? ನೀವು ಚೀಲನ ಶೀಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ರಿ, ಮತ್ತೆ ಹೆಂಗೆ ಹಿಡ್ಕೊಂಡ್ ಬರ್ಲಿ? ಅದಕ್ಕೆ ಕೈಯಾಗ ಹಿಡ್ಕೊಂಡು ಬ್ಯಾಗ್ನಾಗ ತುಂಬಿಕೊಂಡು ತಗೊಂಡು ಬಂದಿನಿ. ಹೆಂಗಿದೀವಿ ನಾವು? ಅಲ್ಲಲ್ಲ ಸೂಪರ್. ಹೌದು, ಏನು ಉಳ್ಕೊಬೇಕು ತಂದಿ ಏನ್ಲೇ ಮತ್ತೆ? ಅಂತೆಲ್ಲ ಕೆಟ್ಟ ಕೆಲಸ ಏನು ಮಾಡಂಗಿಲ್ಲ ನಾವು. ತಂದಿರೋದು ಅಲಗ್ ಅಂದ್ರೆ ಬೇರೆ ಟೈಪೇ ತಂದಿರೋದು. ಯಾಕ್ರಿ ಎತ್ತೀರ ನಗಾಕತ್ತೀರಿ?
ಕಾಯಿ ಮರಕ್ಕಿಗೆ ಸಿಸ್ 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 ಅಂದ್ಬಿಟ್ಟು ಬುಟ್ಟಿಗೆ ಹಾಕೊಂಡ್ಬಿಟ್ಟ. ಏನವ ಸಿಸ್ ಹಂಗಂದ್ರ? ಅದಪ್ಪ ಮಗನ, ಸಿಸ್ ಅಂದ್ರ ಏನ ಸಿಸ್ಟರ್ ಅಂತಪ್ಪ. ನನಗೆ ಗೊತ್ತೇ ಇರಲಿಲ್ಲ. ಈಕೆಗೆ ಸಿಸ್ ಅನ್ನೋದು, ಆಕೆಗೆ ಸಿಸ್ ಅನ್ನೋದು, ಇಬ್ರು ಅಕ್ಕ ತಂಗಿ. ಹಂಗ ಇಬ್ರು ನೋಡ್ಬೇಕು ಜೋಡಿನ. ಹಂಗೆ ಹೆಂಗಿತ್ತಂದ್ರ ಅಕ್ಕ ತಂಗಿ ಹಾಗಿತ್ತು. ಈಕೆಗೆ ಅಕ್ಕ ಅಂದಿದ್ಕ, ಆಕೆಗೆ ತಂಗಿ ಅಂದಿದ್ಕೋ ಏನೋ ಗೊತ್ತಿಲ್ಲ. ಆ ಹೆಣ್ಮಗಳು ತಗೊಳ್ರಿ ಅಕ್ಕರ ಅಂದ್ಬಿಟ್ಟು ಕಡಿಮೆ ರೇಟ್ನಾಗನ ಇಷ್ಟ ಹಾಕೊಂಡ ಕೈಪಲ್ಯನ ತಂದಾಳ ಈ ನನ್ನ ಜಿಪ್ನ ಸೊಸಿ. ಕರೆಕ್ಟ್ ಆಗಿ ತಂದಿದ್ದೀನಿ ಅಲ್ವಾ? ಪಾಪ ಅವಳು ಒಳ್ಳೆಯವಳೆ. ಇನ್ ಮುಂದೆ ಅವಳ ಅಂಗಡಿಗೆ ಹೋಗ್ತಿರ್ತೀನಿ ಎಲ್ಲ ನಮ್ಮ ಕೈಪಲ್ಯನ, ಗೊತ್ತಂದ್ರೆ. ಹಾಯ್ ನನ್ನ ಸ್ನೇಹಿತರೆ, ಈ ರೀತಿನ ಉಳಿತಾಯ ಮಾಡ್ರಿ. ಅವು ಕೇಳಿದಷ್ಟು ರೇಟ್ಗೆ ತರಕ್ ಹೋಗ್ಬೇಡ್ರಿ. ಸ್ವಲ್ಪ ಕಂಜೂಸ್ತನ ಮಾಡಿ ಅಷ್ಟು ಇಷ್ಟು ರೊಕ್ಕ ಉಳಿಸ್ಕೊಂಡು ಮನೆಗೆ ಈ ತರ ಕೈಪಲ್ಯನ ತಗೊಂಬರ್ರಿ. ರೊಕ್ಕನೂ ಸೇವಿಂಗ್ ಆಗುತ್ತೆ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ 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 ಈ ಜಿಪುಣ ಸೊಸೆಗೆ ಒಂದು ಲೈಕ್ ಕೊಟ್ಟು ಒಳ್ಳೆ ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್.